ಈ ಮೂವಿ ಕತೆ ಶುರುವಾಗೋದು 2005ರಲ್ಲಿ. ಇಲ್ಲಿ ಸ್ಟ್ಯಾನ್ಲಿ ದಾಸ್ ಅನ್ನೋ ಒಬ್ಬ ತನ್ನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟಿವಿ ನೋಡ್ತಾ ಇರ್ಬೇಕಾದ್ರೆ ಈತನ್ಗೆ ಒಂದು ಕಾಲ್ ಬರುತ್ತೆ. ಈತ ಅಲ್ಲಿಂದ ಹೊರಡ್ತಾನೆ. ನಂತರ ಸ್ಟ್ಯಾನ್ಲಿ ದೀಪಾ ಅನ್ನೋ ಹುಡುಗಿ ಜೊತೆ ಕಾರ್ನಲ್ಲಿ ಒಂದು ಲಾಡ್ಜ್ಗೆ ಹೋಗ್ತಾನೆ. ಅಲ್ಲಿ ಈಕೆ ಜೊತೆ ದೈಹಿಕ ಸಂಪರ್ಕ ಬೆಳೆಸ್ತಾನೆ. ಎಲ್ಲ ಮುಗಿದ್ಮೇಲೆ ಈಕೆ ಕುತ್ತಿಗೆಗೆ ವೇಲಿಂದ ಸುತ್ತಿ ಉಸಿರು ಕಟ್ಟಿಸಿ ಸಾಯಿಸಿ ಈಕೆ ಡೆಡ್ ಬಾಡಿಯನ್ನ ಒಂದು ಬ್ಯಾಗ್ಗೆ ಹಾಕೊಂಡು ಒಂದ್ ಕಡೆ ಎತ್ಕೊಂಡು ಹೋಗಿ ಹೂತಾಕ್ತಾನೆ. ಈಗ ಸ್ಟೋರಿ 2012ಕ್ಕೆ ಬರುತ್ತೆ. ಈ ಕೇಸ್ ಬಗ್ಗೆ ತನಿಖೆ ಮಾಡೋದಕ್ಕೆ ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಜಯಕೃಷ್ಣನ್ ಅನ್ನೋರು ಬರ್ತಾರೆ. ಈ ಇನ್ಸ್ಪೆಕ್ಟರ್ ಕಾಣಿಯಾಗಿರುವ ವಿಮಲ್ ತಂಗಿಯ ಕಾಲ್ ಲಿಸ್ಟ್ ಅನ್ನ ತೆಗೆಸಿ ಈ ನಂಬರ್ ಇಂದ ಹೆಚ್ಚಾಗಿ ಕಾಲ್ ಹೋಗಿರುವ ವ್ಯಕ್ತಿಯನ್ನ ಹುಡ್ಕೊಂಡು ಹೋದಾಗ ಆ ವ್ಯಕ್ತಿ ಹೇಳ್ತಾನೆ, ಇದು ನನ್ನ ನಂಬರ್ ಅಲ್ಲ, ನನ್ನ ಕಸಿನ್ ಸಿಸ್ಟರ್ದು ಅಂತ. ಹಾಗ್ ನೋಡಿದ್ರೆ ಆ ಹುಡುಗಿನೂ ಕೂಡ ಲೆಟರ್ ಬರ್ದಿಟ್ಟು ಓಡೋಗಿರ್ತಾಳೆ. ಹೀಗೆ ಇನ್ಸ್ಪೆಕ್ಟರ್ ಈ ಕೇಸ್ ಬಗ್ಗೆ ವಿಚಾರಣೆ ಮಾಡ್ತಾ ಹೋದಾಗ ಕೆಲವೊಂದಷ್ಟು ವಿಚಾರಗಳು ಇವ್ರಿಗೆ ಗೊತ್ತಾಗುತ್ತೆ. ಅದೇನಂದ್ರೆ ಇಲ್ಲಿ ಸುಮಾರು 20 ಹುಡುಗಿರು ಕಾಣೆಯಾಗಿರ್ತಾರೆ. ಇವರೆಲ್ಲ ಲೆಟರ್ ಬರ್ದಿಟ್ಟು ಒಂದ್ ಹುಡುಗನ್ ಜೊತೆ ಓಡೋಗಿರ್ತಾರೆ. ಕಾಣೆಯಾಗಿರೋ ಹುಡುಗಿರು ಚಿಕ್ಕ ವಯಸ್ಸಿನವ್ರೇನಲ್ಲ, ಇವರೆಲ್ಲ ಮದ್ವೆ ವಯಸ್ಸು ಬಂದಿದ್ರು, ಮದ್ವೆ ಆಗದಿರೋರು, ಹಾಗೆ ವಿಧವೆರು. ಹೀಗೆ ಇವರೆಲ್ಲ ಒಂದೇ ಪ್ಯಾಟರ್ನ್ ಅಲ್ಲಿ ಕಾಣೆಯಾಗಿರ್ತಾರೆ. ಇಷ್ಟು ಹುಡುಗಿರ್ನ ಓಡಿಸ್ಕೊಂಡು ಹೋಗಿರೋದು ಒಬ್ನೇ ಅನ್ನೋದು ಇನ್ಸ್ಪೆಕ್ಟರ್ಗೆ ಡೌಟ್ ಬರುತ್ತೆ. ಈ ಕಡೆ ಸ್ಟ್ಯಾನ್ಲಿ ಒಂದ್ ಬ್ರೋಕರ್ ಹತ್ರ ಬಂದ್ಬಿಟ್ಟು ನಮ್ಮ ಅಣ್ಣನ್ಗೆ ಡಿವೋರ್ಸ್ ಆಗಿದೆ, ಅವ್ನಿಗೆ ಹುಡುಗಿರ್ನ ಹುಡುಕ್ಬೇಕು ಅಂತ ಹೇಳಿ, ಹುಡುಗಿರ್ಗೆ ವಯಸ್ಸಾಗಿದ್ರು ಪರವಾಗಿಲ್ಲ, ವಿಧವೆಯರಾಗಿದ್ರು ಪರವಾಗಿಲ್ಲ ಅಂತ ಹೇಳಿ ಬ್ರೋಕರ್ಗೆ ದುಡ್ಡು ಕೊಟ್ಟು ಅವರ ಫೋಟೋ ಡೀಟೇಲ್ಸ್ ಅನ್ನ ತಗೊಂಡು ಹೋಗ್ತಾನೆ. ನಂತರ ಇವನು ಈ ಹುಡುಗಿರ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸಿ ಇವ್ರನ್ನ ಫಿಸಿಕಲ್ ಆಗಿ ಯೂಸ್ ಮಾಡ್ಕೊಂಡು ಸೈನೈಡ್ ಕೊಟ್ಟು ಸಾಯಿಸ್ತಿರ್ತಾನೆ. ಅದ್ ಹೇಗಂದ್ರೆ ಮಾತ್ರೆಗೆ ಸೈನೈಡ್ ಅನ್ನ ಮಿಕ್ಸ್ ಮಾಡಿ ಹುಡುಗಿರ್ ಜೊತೆ ಫಿಸಿಕಲ್ ಆಗಿ ಮೂವ್ ಮಾಡಿದ್ಮೇಲೆ ಗರ್ಭಧಾರಣೆ ಆಗ್ಬಾರ್ದು ಅಂತ ಹೇಳಿ ಹುಡುಗಿರ್ ಕೈಗೆ ಮಾತ್ರೆ ಕೊಟ್ಟು ಇದನ್ನ ಬಾತ್ರೂಮ್ ನಲ್ಲಿ ಹೋಗಿ ತಗೊಳ್ಳಿ, ವಾಮಿಟ್ ಗಿಮಿಟ್ ಆಗ್ಬೋದು ಅಂತ ಹೇಳಿ ಅವ್ರನ್ನ ಬಾತ್ರೂಮ್ಗೆ ಕಳಿಸ್ಬಿಟ್ಟು ಆ ಹುಡುಗಿರ್ ಫೋನ್ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಈ ಹುಡುಗಿರು ಬಾತ್ರೂಮ್ ನಲ್ಲೇ ಸತ್ತೋಗಿರ್ತಾರೆ. ಈ ಹುಡುಗಿರು ಸತ್ರೋ ಇಲ್ವೋ ಅನ್ನೋ ವಿಚಾರನ ಇವನು ನ್ಯೂಸ್ ಪೇಪರ್ ನಲ್ಲಿ ತಿಳ್ಕೊಳ್ತಿರ್ತಾನೆ. ಈ ಸ್ಟ್ಯಾನ್ಲಿ ಒಬ್ಬ ದೊಡ್ಡ ಸೈಕೋ ಕಿಲ್ಲರ್ ಆಗಿರ್ತಾನೆ. ಅಂಡ್ ಈ ಸ್ಟ್ಯಾನ್ಲಿ ಏನ್ ಮಾಡ್ತಿರ್ತಾನೆ ಅಂದ್ರೆ ಸತ್ತಿರೋ ಹುಡುಗಿರ್ ಫೋನ್ ತಗೊಂಡು ಆ ಫೋನ್ ಮೂಲಕ ಬೇರೆ ಹುಡುಗಿರ್ ಜೊತೆ ಫ್ರೆಂಡ್ಶಿಪ್ ಬೆಳೆಸೋದು, ಮತ್ತೆ ಆ ಹುಡುಗಿರ್ಗೆ ಸೈನೈಡ್ ಕೊಟ್ಟು ಸಾಯಿಸೋದು. ಹೀಗೆ ಹುಡುಗಿರ್ನ ಸಾಯಿಸೋದು ಇವನ್ಗೆ ಒಂದು ಹವ್ಯಾಸ ಆಗಿ ಬೆಳೆದೋಗಿರುತ್ತೆ. ಈ ಕಡೆ ಇನ್ಸ್ಪೆಕ್ಟರು ತನಿಖೆ ಮಾಡ್ಕೊಂಡು ವಿಜಿ ಅನ್ನೊಬ್ಬ ವ್ಯಕ್ತಿ ಮನೆಗೆ ಬರ್ತಾರೆ. ಆತನನ್ನ ಈ ನಂಬರ್ ಯಾರ್ದು ಅಂತ ಕೇಳ್ತಾರೆ. ಆಗ ಆತ ಹೇಳ್ತಾನೆ, ಈ ನಂಬರು ನಮ್ಮ ಅಮ್ಮಂದು, ಆದ್ರೆ ಈ ಮೊಬೈಲ್ ಕಾಣಿಯಾಗಿ 1 ವರ್ಷ ಆಗಿದೆ ಅಂತ ಹೇಳ್ತಾರೆ. ಈ ಸ್ಟೋರಿ ತಮಿಳುನಾಡು ಮತ್ತೆ ಕೇರಳ ಬಾರ್ಡರ್ ನಲ್ಲಿ ನಡೀತಾ ಇದೆ. ತಮಿಳುನಾಡು ಹುಡುಗಿರ್ ಫೋನು ಕೇರಳದಲ್ಲಿ ಸ್ವಿಚ್ ಆಫ್ ಆಗುತ್ತೆ, ಹಾಗೆ ಕೇರಳ ಹುಡುಗಿರ್ ಫೋನು ತಮಿಳುನಾಡಲ್ಲಿ ಸ್ವಿಚ್ ಆಫ್ ಆಗಿರುತ್ತೆ. ಹೀಗೆ ಒಂದಿನ ತಮಿಳುನಾಡಿನಲ್ಲಿ ಬಾತ್ರೂಮ್ ನಲ್ಲಿ ಇಬ್ರು ಹುಡುಗಿರ್ ಡೆಡ್ ಬಾಡಿ ಸಿಕ್ಕಿದೆ ಅಂತ ನಮ್ಮ ಇನ್ಸ್ಪೆಕ್ಟರ್ SP ಗೆ ಹೇಳ್ತಾರೆ. ಆಗ SP ಹೆಣ್ಮಕ್ಳು ಕಾಣಿಯಾಗ್ತಿರೋ ಕೇಸ್ ವಿಚಾರವಾಗಿ ಆ ಸೈಕೋ ಕಿಲ್ಲರ್ ನ ಕಂಡು ಹಿಡಿಯೋದಕ್ಕೆ ಅಂತ ಇನ್ಸ್ಪೆಕ್ಟರ್ ಜಯಕೃಷ್ಣನ್ ಜೊತೆಗೆ ತಮಿಳುನಾಡು ಕಡೆಯಿಂದ ಮತ್ತೊಬ್ಬ ಇನ್ಸ್ಪೆಕ್ಟರ್ ನ ಅಪಾಯಿಂಟ್ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ತಮಿಳುನಾಡು ಕಡೆಯಿಂದ ಅಪಾಯಿಂಟ್ ಆಗಿರೋ ಇನ್ಸ್ಪೆಕ್ಟರ್ ಬೇರೆ ಯಾರು ಅಲ್ಲ, ಸ್ಟ್ಯಾನ್ಲಿನೇ ಆಗಿರ್ತಾನೆ. ಇಲ್ಲಿ ಸೈಕೋ ಕಿಲ್ಲರು ಇವನೇನೆ, ಕಿಲ್ಲರ್ ನ ಕಂಡು ಹಿಡಿಯೋಕ್ ಬಂದಿರೋ ಪೊಲೀಸು ಕೂಡ ಇವನೇನೆ. ಈಗ ಇನ್ಸ್ಪೆಕ್ಟರ್ ಜಯಕೃಷ್ಣನ್ ಕಿಲ್ಲರ್ ನ ಹೇಗಾದ್ರೂ ಮಾಡಿ ಕಂಡಿಡಿಬೇಕು ಅಂತ ಹೇಳಿ ಕೊನೆಯದಾಗಿ ಸತ್ತಿರೋ ಹುಡುಗಿ ಡೆಡ್ ಬಾಡಿನ ಡೀಟೇಲ್ಡ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ. ಇದರಿಂದ ಇನ್ಸ್ಪೆಕ್ಟರ್ಗೆ ಕಿಲ್ಲರ್ ಸೈನೈಡ್ ಕೊಟ್ಟು ಸಾಯಿಸ್ತಾ ಇದ್ದೇನೆ ಅನ್ನೋದು ಅರ್ಥ ಆಗುತ್ತೆ. ಹಾಗೆ ತನಿಖೆ ನಡೆಸಿದಾಗ ಪೊಲೀಸರು ಬ್ಯಾಡ್ಜ್ ಹಾಕೊಳ್ಳೋದಕ್ಕೆ ಯೂಸ್ ಮಾಡೋ ಪಿನ್ ಅಂಡ್ ಯೂನಿಫಾರ್ಮ್ ನ ದಾರ ಸಿಗುತ್ತೆ. ಇದರಿಂದ ಇನ್ಸ್ಪೆಕ್ಟರ್ಗೆ ಕಿಲ್ಲರ್ ಪಕ್ಕಾ ಪೊಲೀಸ್ ಆಗಿರ್ತಾನೆ ಅನ್ನೋದು ಅರ್ಥ ಆಗುತ್ತೆ. ಈಗ ಲಾಸ್ಟ್ ಟೈಮ್ ಕಾಣೆಯಾಗಿರೋ ಹುಡುಗಿ ಫೋನು ಆನ್ ಆಗಿರುತ್ತೆ. ಫೋನ್ ಇರೋ ಲೊಕೇಶನ್ ನ ಟ್ರೇಸ್ ಮಾಡ್ಕೊಂಡು ಮನೆ ಹತ್ರ ಬರ್ತಾರೆ. ಈ ಮನೆ ಸ್ಟ್ಯಾನ್ಲಿ ವಾಸ ಇರೋ ಮನೆಯ ಕೆಳಗಡೆ ಮನೆ ಆಗಿರುತ್ತೆ. ಇದು ಮಣಿ ಅನ್ನೋ ಕಾನ್ಸ್ಟೇಬಲ್ ಇರೋ ಮನೆ ಆಗಿರುತ್ತೆ. ಆದ್ರೆ ಈಗ ಅಲ್ಲಿ ಮಣಿ ಅವರು ಇರೋದಿಲ್ಲ. ಇಲ್ಲಿ ಸ್ಟ್ಯಾನ್ಲಿ ಏನ್ ಪ್ಲಾನ್ ಮಾಡಿರ್ತಾನೆ ಅಂದ್ರೆ ಈತ ಮಣಿನ ಸಾಯಿಸಿ ಬಿಟ್ಟಿರ್ತಾನೆ. ಮಣಿ ಮನೆಯಲ್ಲಿ ಫೋನ್ ಇಟ್ಟು ಮಣಿ ತಾನ್ ಸಿಕ್ಕಾಕೋತೀನಿ ಅನ್ನೋ ಭಯಕ್ಕೆ ಕಾಣೆ ಆಗಿದ್ದಾನೆ ಅನ್ನೋ ತರ ಮಾಡಿರ್ತಾನೆ. ಫಸ್ಟ್ ಸೀನ್ ಅಲ್ಲಿ ಕಾಡಲ್ಲಿರೋ ಒಂದು ಹಳೆ ಮನೆ, ಇದು ಸ್ಟ್ಯಾನ್ಲಿಯ ತಾತನ ಮನೆ ಆಗಿರುತ್ತೆ. ಈ ಮನೆಯಲ್ಲಿ ಸ್ಟ್ಯಾನ್ಲಿ ಹಲವಾರು ಪ್ರಾಣಿಗಳನ್ನ ಬೇಟೆ ಆಡಿರೋ ಫೋಟೋ ಇರುತ್ತೆ. ಈತ ಪ್ರಾಣಿಗಳನ್ನ ತುಂಬಾ ಬೇಟೆ ಆಡ್ತಿದ್ದ ಅನ್ಸುತ್ತೆ. ಆದ್ರೆ ಪ್ರಾಣಿಗಳನ್ನ ಬೇಟೆ ಆಡಬಾರ್ದು ಅಂತ ಒಂದು ಸ್ಟ್ರಿಕ್ಟ್ ರೂಲ್ಸ್ ಬಂದ್ಮೇಲೆ ಈತ ಹುಡುಗಿಯರ್ನ ಕೊಲ್ಲೋದಕ್ಕೆ ಶುರು ಮಾಡ್ಕೊಂಡಿರ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಗಮನ ಎಲ್ಲ ಮಣಿನೇ ಕಿಲ್ಲರ್ ಅಂತ ಅನ್ಕೊಂಡು ಮಣಿನ ಹುಡ್ಕೋದ್ರಲ್ಲಿ ಇರುತ್ತೆ. ಆದ್ರೆ ಸ್ಟ್ಯಾನ್ಲಿ ಮಾತ್ರ ತನ್ನ ಕೆಲ್ಸನ ಬಿಡೋ ಹಾಗೆ ಕಾಣಿಸ್ತಿಲ್ಲ. ಮತ್ತೆ ಹುಡುಗಿರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಹುಡುಗಿರ್ ಬಾಡಿಗೆ ಪಾಯ್ಸನ್ ನ ಇಂಜೆಕ್ಟ್ ಮಾಡಿ ಅವರೆಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋ ಹಾಗೆ ಮಾಡ್ತಿರ್ತಾನೆ. ಈಗ ಇನ್ಸ್ಪೆಕ್ಟರ್ಗೆ ಒಂದ್ ವಿಷಯ ನೆನಪಾಗುತ್ತೆ. ಲಾಸ್ಟ್ ಟೈಮ್ ವಿಜಿ ಮನೆಗೆ ತನಿಖೆಗೆ ಅಂತ ಹೋಗಿದಾಗ ಆತ ಈ ನಂಬರ್ ನಮ್ಮ ಅಮ್ಮಂದು ಅಂತ ಹೇಳಿದ್ದ. ಆದ್ರೆ ಆ ಮನೇಲಿ ಯಾರು ಯಾಕೆ ಕಾಣೆಯಾಗಿಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ಗೆ ಡೌಟ್ ಬಂದು ಮತ್ತೆ ವಿಜಿ ಮನೆಗೆ ಹೋಗ್ತಾನೆ. ಈಗ ವಿಜಿ ಎಲ್ಲ ಸತ್ಯವನ್ನು ಒಪ್ಕೊಳ್ತಾನೆ. ಆ ಕೊಲೆಗಾರ ನನ್ನ ತಂಗಿ ದಿವ್ಯಾಗೆ ಮೋಸ ಮಾಡ್ಬಿಟ್ಟ, ಅದಾದ್ಮೇಲೆ ನನ್ನ ತಂಗಿನ ನಾವು ಕೇರಳಗೆ ಮದ್ವೆ ಮಾಡ್ಕೊಟ್ಟಿದೀವಿ ಅಂತ ಹೇಳ್ತಾನೆ. ಈಗ ಇನ್ಸ್ಪೆಕ್ಟರ್ ದಿವ್ಯಾ ಅಡ್ರೆಸ್ ನ ಕಲೆಕ್ಟ್ ಮಾಡ್ಕೊಂಡು ದಿವ್ಯಾ ಮನೆಗೆ ಹೋಗ್ತಾರೆ. ಈಗ ದಿವ್ಯಾ ಇನ್ಸ್ಪೆಕ್ಟರ್ಗೆ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಆತ ನನ್ನ ಫಿಸಿಕಲ್ ಆಗಿ ಯೂಸ್ ಮಾಡ್ಕೊಂಡ್ಮೇಲೆ ನಾನು ಪ್ರೆಗ್ನೆನ್ಸಿ ಆಗ್ಬಾರ್ದು ಅಂತ ಹೇಳಿ ಮಾತ್ರೆ ಕೊಟ್ಟ, ಆದ್ರೆ ನಾನು ಮಗು ಆದ್ರೆ ಆಗ್ಲಿ ಅಂತ ಹೇಳಿ ಆ ಮಾತ್ರೆನ ತಗೊಳ್ಳಿಲ್ಲ. ನಾನು ಹೊರಗಡೆ ಬಂದು ನೋಡಿದಾಗ ಆತ ನನ್ನ ಫೋನ್ ಮತ್ತೆ ಬ್ಯಾಗನ್ನ
ಕೂತ್ಕೊಂಡು ಹೊರಟೋಗಿದ್ದ. ಹೀಗೆ ನನ್ಗೆ ಮೋಸ ಮಾಡ್ದ. ಇದೆಲ್ಲ ಆದ್ಮೇಲೆ ನಮ್ಮ ಮನೆಯವರು ಬೇರೆ ಹುಡುಗನ್ಗೆ ಕೊಟ್ಟು ಮದ್ವೆ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಕೂಡ ಆ ಕಿಲ್ಲರ್ ಬಗ್ಗೆ ಎಲ್ಲ ಸತ್ಯನೂ ಹೇಳ್ತಾನೆ. ಇನ್ಸ್ಪೆಕ್ಟರ್ ದಿವ್ಯಾಳಿಗೆ ಇವನೇನ ಆ ಕಿಲ್ಲರ್ ಅಂತ ಹೇಳಿ ಮಣಿ ಫೋಟೋನ ತೋರಿಸ್ತಾರೆ. ಆಕೆ ಇಲ್ಲ ಅಂತ ಹೇಳ್ತಾಳೆ. ಸರಿ, ಹಾಗಿದ್ರೆ ನಾನು ಸ್ಕೆಚ್ ಮಾಡೋರ್ನ ಕರ್ಕೊಂಡ್ ಬರ್ತೀನಿ, ಆ ಕಿಲ್ಲರ್ ಹೇಗಿದ್ದಾನೆ ಅಂತ ಹೇಳಿ ತನಿಖೆಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಇದಕ್ಕೆ ಇವಳು ಸಾಧ್ಯ ಇಲ್ಲ ಅಂತ ಹೇಳಿ ಕಳಿಸ್ತಾಳೆ. ಈ ಕಡೆ ಇನ್ಸ್ಪೆಕ್ಟರ್ ದಿವ್ಯಾಳನ್ನ ಮೀಟ್ ಮಾಡಿ ಬಂದ್ಮೇಲೆ ಅವಳು ಹೇಳಿದ ಮಾತುಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇವ್ರಿಗೆ ಒಂದ್ ವಿಷಯ ನೆನಪಾಗುತ್ತೆ. ಅದೇನಂದ್ರೆ ದಿವ್ಯಾ ತಾನು ಕೆಲಸಕ್ಕೆ ಅಂತ ಡೈಲಿ ಬಸ್ ನಲ್ಲಿ ಓಡಾಡ್ಬೇಕಾದ್ರೆ ಆ ಕಿಲ್ಲರ್ ನವಳು ಹೆಚ್ಚಾಗಿ ಬಸ್ ನಲ್ಲಿಯೇ ಮೀಟ್ ಮಾಡಿರುವುದಾಗಿ ಹೇಳಿರ್ತಾಳೆ. ಇದನ್ನ ನೆನ್ಪ್ ಮಾಡ್ಕೊಂಡು ಇನ್ಸ್ಪೆಕ್ಟರ್ ದಿವ್ಯಾ ಹೆಚ್ಚಾಗಿ ಯಾವ ರೂಟ್ ನಲ್ಲಿ ಓಡಾಡ್ತಿದ್ಲೋ ಆ ಬಸ್ ಕಂಡಕ್ಟರ್ ನ ಮೀಟ್ ಮಾಡಿ ಇನ್ಸ್ಪೆಕ್ಟರ್ ದಿವ್ಯಾಳ ಫೋಟೋ ತೋರಿಸಿ, ನಿಮ್ಗೆ ಈ ಹುಡುಗಿ ಗೊತ್ತಾ, ಈ ಹುಡುಗಿ ಜೊತೆ ಒಬ್ಬ ಹುಡುಗ ಓಡಾಡ್ತಿದ್ದ, ಆ ಹುಡುಗ ಗೊತ್ತಾ ಅಂತ ಕೇಳಿದಿಗೆ ಕಂಡಕ್ಟರ್ ಹೌದು ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಇನ್ಸ್ಪೆಕ್ಟರ್ ಸ್ಕೆಚ್ ಆರ್ಟಿಸ್ಟ್ ನ ಕಂಡಕ್ಟರ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕಿಲ್ಲರ್ ಹೇಗಿದ್ದಾನೆ ಅನ್ನೋದನ್ನ ಕಂಡಕ್ಟರ್ ಸಹಾಯದಿಂದ ಸ್ಕೆಚ್ ಮಾಡಿಸಿರ್ತಾರೆ. ಈ ವಿಚಾರನ ಸ್ಟ್ಯಾನ್ಲಿಗೂ ಕೂಡ ತಿಳಿಸಿರ್ತಾರೆ. ಸ್ಟ್ಯಾನ್ಲಿ ಕಂಡಕ್ಟರ್ ಮನೆಗೆ ಬರೋದು ಸ್ವಲ್ಪ ತಡ ಆಗುತ್ತೆ. ಈಗ ಇನ್ಸ್ಪೆಕ್ಟರ್ ಸ್ಕೆಚ್ ಮಾಡಿಸಿರೋ ಕಿಲ್ಲರ್ ಫೋಟೋನ ಸ್ಟ್ಯಾನ್ಲಿಗೆ ತೋರಿಸ್ತಾರೆ. ಸ್ಟ್ಯಾನ್ಲಿಗೆ ಆ ಫೋಟೋ ನೋಡಿ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾಕಂದ್ರೆ ಸ್ಕೆಚ್ ಅಲ್ಲಿರೋ ಫೋಟೋ ಸ್ಟ್ಯಾನ್ಲಿದಲ್ಲ, ಬೇರೆ ವ್ಯಕ್ತಿದೇ ಆಗಿರುತ್ತೆ. ಸ್ಟ್ಯಾನ್ಲಿ ಅನ್ಕೊಳ್ತಾನೆ, ಮೋಸ್ಟ್ಲಿ ಕಂಡಕ್ಟರ್ ನನ್ನ ಮರ್ತಿರ್ಬೋದು, ಇಲ್ಲ ಆಕೆ ಜೊತೆ ಬೇರೆ ವ್ಯಕ್ತಿನೂ ಕೂಡ ಓಡಾಡ್ತಿರ್ಬೋದು ಅಂತ ಅನ್ಕೊಂಡು ಸಮಾಧಾನವಾಗಿ ಅಲ್ಲಿಂದ ಹೋಗ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಕೂಡ ಸ್ಟ್ಯಾನ್ಲಿ ತನ್ನ ಕೆಲಸ ನಿಲ್ಸೋ ತರ ಕಾಣಿಸ್ತಿಲ್ಲ. ಸ್ಟ್ಯಾನ್ಲಿ ಮತ್ತೊಂದು ಲೇಡಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಆಕೆಯನ್ನ ಸಾಯಿಸೋದಕ್ಕೆ ಅಂತ ಒಂದು ಲಾಡ್ಜ್ಗೆ ಕರ್ಕೊಂಡು ಬಂದಿರ್ತಾನೆ. ಅದೇ ಲಾಡ್ಜ್ಗೆ ಈಗ ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ. ಇನ್ಸ್ಪೆಕ್ಟರ್ ಸ್ಟ್ಯಾನ್ಲಿನ ನೋಡಿ ನೀವೇನಿಲ್ಲಿ ಅಂತ ಕೇಳ್ತಾರೆ. ಆಗ ಸ್ಟ್ಯಾನ್ಲಿ ಒಂದು ಕೇಸ್ ಮೇಲೆ ಬಂದಿದ್ದೆ ಅಂತ ಹೇಳ್ತಾರೆ. ಕಿಲ್ಲರ್ ಏನಾದ್ರೂ ಸಿಕ್ಕಿದ್ರೆ ಆತನನ್ನ ಅರೆಸ್ಟ್ ಮಾಡ್ಬೇಕು, ಕಿಲ್ಲರ್ದು ಒಂದು ಸ್ಕೆಚ್ ಇರೋ ಫೋಟೋ ನಿಮ್ಮ ಹತ್ರನೂ ಇರ್ಲಿ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಸ್ಟ್ಯಾನ್ಲಿ ಕೈಗೆ ಕೊಡ್ತಾರೆ. ಫ್ರೆಂಡ್ಸ್, ಈಗ ಸ್ಟ್ಯಾನ್ಲಿ ಮೆಟ್ಲತ್ತ ಆ ಕಿಲ್ಲರ್ ನ ಸ್ಕೆಚ್ ನೋಡ್ತಾರೆ. ಆ ಸ್ಕೆಚ್ ಅಲ್ಲಿರೋ ಫೋಟೋ ಬೇರೆ ಯಾರ್ದು ಅಲ್ಲ, ಸ್ಟ್ಯಾನ್ಲಿದೇ ಆಗಿರುತ್ತೆ. ಈಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಅವತ್ತು ಸ್ಕೆಚ್ ಮಾಡಿಸಿದ ಕಿಲ್ಲರ್ ಫೋಟೋ ಸ್ಟ್ಯಾನ್ಲಿದೇ ಆಗಿರುತ್ತೆ. ಆದ್ರೆ ಇನ್ಸ್ಪೆಕ್ಟರ್ ಅದೊಂದು ಸ್ಕೆಚ್ ಇಟ್ಕೊಂಡು ಕಿಲ್ಲರ್ ಸ್ಟ್ಯಾನ್ಲಿನ ಹಿಡಿಯೋಕ್ಕಾಗಲ್ಲ ಅಂತ ಹೇಳಿ ಅವತ್ತು ಸ್ಟ್ಯಾನ್ಲಿ ಬಂದಾಗ ಆತನಿಗೆ ಬೇರೆ ಫೋಟೋ ತೋರಿಸಿರ್ತಾರೆ. ಇನ್ಸ್ಪೆಕ್ಟರ್ ಸ್ಟ್ಯಾನ್ಲಿ ಫೋಟೋನ ದಿವ್ಯಾಳಿಗೆ ತೋರಿಸಿ ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ ಕಿಲ್ಲರ್ ಇವನೇನೆ ಅಂತ. ಅಂಡ್ ಮಣಿನ ಸಾಯಿಸಿರೋದು ಕೂಡ ಸ್ಟ್ಯಾನ್ಲಿನೇ ಅನ್ನೋದು ಇನ್ಸ್ಪೆಕ್ಟರ್ಗೆ ಗೊತ್ತಾಗಿರುತ್ತೆ. ಸ್ಟ್ಯಾನ್ಲಿನ ಎಂದಿನಂತೆ ಆರಾಮಾಗಿ ಇರೋದಕ್ಕೆ ಬಿಟ್ಟು ಆತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಹೇಳಿ ಈಗ ಇನ್ಸ್ಪೆಕ್ಟರ್ ಸ್ಟ್ಯಾನ್ಲಿನ ಫಾಲೋ ಮಾಡ್ಕೊಂಡು ಲಾಡ್ಜ್ಗೆ ಬಂದಿದ್ದಾರೆ. ಈಗ ಈ ಎಲ್ಲಾ ವಿಚಾರ ಸ್ಟ್ಯಾನ್ಲಿಗೆ ಗೊತ್ತಾಗಿ ಇನ್ಸ್ಪೆಕ್ಟರ್ನು ಕೂಡ ಸಾಯಿಸ್ಬಿಡೋಣ ಅಂತ ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈಗ ಇನ್ಸ್ಪೆಕ್ಟರ್ ಮತ್ತೆ ಸ್ಟ್ಯಾನ್ಲಿ ನಡುವೆ ಸಖತ್ ಫೈಟ್ ನಡೆಯುತ್ತೆ. ಈ ಹೊಡೆದಾಟದಲ್ಲಿ ಇನ್ಸ್ಪೆಕ್ಟರ್ ಕಡೆಯವರು ಸ್ಟ್ಯಾನ್ಲಿ ತಲೆಗೆ ಜೋರಾಗಿ ಹೊಡಿತಾರೆ. ಸ್ಟ್ಯಾನ್ಲಿ ಸತ್ತೋದ ಅಂತ ಇನ್ಸ್ಪೆಕ್ಟರ್ ಸ್ಟ್ಯಾನ್ಲಿ ಬಾಡಿಯನ್ನ ಕಾರ್ನ ಡಿಕ್ಕಿಗೆ ಹಾಕೊಂಡು ಒಂದ್ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಆದ್ರೆ ಮೂವಿ ಲಾಸ್ಟ್ ಸೀನ್ ಅಲ್ಲಿ ಕಾರ್ನ ಡಿಕ್ಕಿ ಓಪನ್ ಆಗಿರೋ ತರ ತೋರಿಸ್ತಾರೆ. ಕಿಲ್ಲರ್ ಸತ್ತಿದಾನೋ ಇಲ್ವೋ ಅನ್ನೋದೇ ಇಲ್ಲಿ ಸಸ್ಪೆನ್ಸ್. ಮೋಸ್ಟ್ಲಿ ಇದು ನೆಕ್ಸ್ಟ್ ಪಾರ್ಟ್ ಇರಬೇಕು, ಗೊತ್ತಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.